ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಪ್ರಿಯ ವೀಕ್ಷಕರೇ, ಸೃಷ್ಟಿಕರ್ತನು ಒಬ್ಬನೇ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಶಾಂತಿಯ ಸಂದೇಶಗಳು ಮಾನವ ಕುಲಕ್ಕೆ. ವೀಕ್ಷಕರೇ, ಒಮ್ಮೆ ಗ್ರಾಮೀಣ ಅರಬನೊಬ್ಬನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಪ್ರಶ್ನಿಸಿದನು, ನನಗೆ ಸ್ವರ್ಗಕ್ಕೆ ಹೋಗುವಂತಹ ಕರ್ಮಗಳನ್ನು ಕಲಿಸಿಕೊಡಿ ಎಂದು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ಆ ಏಕಮಾತ್ರ ಅಲ್ಲಾಹನಿಗೆ ಆರಾಧಿಸಬೇಕು, ಆತನ ಜೊತೆಗೆ ಯಾರನ್ನು ಕೂಡ ಸರಿಸಾಟಿಯಾಗಿ ನಿಲ್ಲಿಸಬಾರದು, ಆತನಿಗೆ ಭಾಗಿದಾರರನ್ನು ನಾವು ಮಾಡಬಾರದು, ಕಡ್ಡಾಯ ನಮಾಜುಗಳನ್ನು ನಿರ್ವಹಿಸಬೇಕು, ಅದರ ಸಮಯಾನುಸಾರ ನಿಗದಿತ ಜಕಾತನ್ನು ಕೂಡ ನಾವು ಪಾವತಿಸಬೇಕು, ಹಾಗೂ ರಂಜಾನ್ ತಿಂಗಳಿನ ಉಪವಾಸಗಳನ್ನು ನಾವು ಆಚರಿಸಬೇಕು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು. ಇದನ್ನು ಕೇಳಿ ಆ ಗ್ರಾಮೀಣ ಅರಬನು ಹೇಳಿದನು, ನನ್ನ ಪ್ರಾಣ ಯಾರ ಕೈಯಲ್ಲಿದೆಯೋ ಆತನ ಆಣೆ, ನೀವು ಹೇಳಿರುವಂತಹ ಒಂದು ಮಾತುಗಳಲ್ಲಿ ನಾನು ಸ್ವಲ್ಪವೂ ಕೂಡ ಹೆಚ್ಚಳ ಮಾಡುವುದಿಲ್ಲ, ಅದೇ ರೀತಿ ಕಿಂಚತ್ತು ಕೂಡ ನಾನು ಕಡಿತವನ್ನು ನಾನು ಮಾಡುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟನು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅವರ ಅನುಯಾಯಿಗಳಿಗೆ, ಅವರ ಸಹಚರರಿಗೆ, ಅವರ ಸ್ವಹಾಬಿಗಳಿಗೆ ಹೇಳಿದರು, ಯಾರಾದರೂ ಈ ಭೂಮಿಯಲ್ಲಿ ಸ್ವರ್ಗಕ್ಕೆ ಅರ್ಹನಾದವನನ್ನು ನೋಡಲು ಇಚ್ಛಿಸಿದರೆ ಈತನನ್ನು ನೋಡಿ ಎಂದು ಹೇಳಿದರು. ವೀಕ್ಷಕರೇ, ಈ ಹದೀಸಿನ ಮುಖಾಂತರ, ಈ ಹೇಳಿಕೆಯ ಮುಖಾಂತರ ನಮಗೆ ಅರ್ಥವಾಗುತ್ತದೆ, ನಾವು ಇಸ್ಲಾಮಿನ ಪ್ರಕಾರ ಸ್ವರ್ಗಕ್ಕೆ ಹೋಗಲು ಬಹಳಷ್ಟು ಕರ್ಮಗಳನ್ನು ನಾವು ಮಾಡುತ್ತೇವೆ. ಆ ಎಲ್ಲಾ ಕರ್ಮಗಳಲ್ಲಿ ಶ್ರೇಷ್ಠವಾದಂತಹ ಒಂದು ಸ್ಥಾನವನ್ನು ಪಡೆದಿರುವಂತಹ ಈ ಅಂಶಗಳಾಗಿವೆ. ಕೊನೆಯಲ್ಲಿ ಆ ಸೃಷ್ಟಿಕರ್ತನಲ್ಲಿ ನಾನು ಬೇಡಿಕೊಳ್ಳುವೆ, ಆತನ ಹೊರತು ಯಾರಿಗೂ ಆರಾಧನೆಯನ್ನು ಮಾಡದಂತೆ, ಅವನ ಜೊತೆಗೆ ಯಾರನ್ನು ಕೂಡ ನಾವು ಸರಿಸಾಟಿಯಾಗಿ ನಿಲ್ಲಿಸದಂತೆ, ಅವನ ಜೊತೆಗೆ ಭಾಗಿದಾರರನ್ನು ನಾವು ಮಾಡದಂತೆ, ಕಡ್ಡಾಯ ನಮಾಜುಗಳನ್ನು ಅದರ ಸಮಯಾನುಸಾರ ನಿರ್ವಹಿಸುವಂತೆ, ನಿಗದಿತಪಡಿಸಿರುವಂತಹ ಜಕಾತನ್ನು ನಾವು ಪಾವತಿಸುವಂತೆ, ಹಾಗೂ ರಂಜಾನ್ ತಿಂಗಳಿನ ಉಪವಾಸಗಳನ್ನು ಆಚರಿಸುವಂತೆ ಆ ಸೃಷ್ಟಿಕರ್ತನು ನಮಗೆ ಸಾಮರ್ಥ್ಯವನ್ನು, ಸಮ್ಮತಿಯನ್ನು ನೀಡಲಿ ಎಂದು. ಆಮೀನ್. ವಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು.